ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಮ್ಮ ತೋಟ ತೋರಿಸ್ತಾ ಇದ್ದೀನಿ. ಸುಭಾಷ್ ಪಾಳೇಕರ್ ಕೃಷಿಗೆ ಕನ್ವರ್ಟ್ ಮಾಡ್ತಿರೋದು. ಸೊ ಫಸ್ಟ್ ಏನ್ ಮಾಡಿದೆ ಅಂತಂದ್ರೆ, ಈ ತರ ಹುಲ್ ಬೆಳ್ಕೊಂಡ್ಬಿಟ್ಟಿತ್ತು ಚೆನ್ನಾಗಿ. ಇಲ್ಲಿ ಕಾಣಿಸ್ತಿದ್ಯಾ? ಹುಲ್ ಬೆಳ್ಕೊಂಡ್ಬಿಟ್ಟಿತ್ತು. ಅದಕ್ಕೋಸ್ಕರ ಹುಲ್ ಕಳಿಯಕ್ಕೋಸ್ಕರ 5 ನೇಗ್ಲು ಹೊಡಿಸ್ದೆ. 5 ನೇಗ್ಲು ಅಂತಾರೆ ನಮ್ ಕಡೆ, ಒಬ್ಬೊಬ್ರು ಬಲರಾಮ್ ನೇಗ್ಲು ಅಂತಾರೆ. ಸೊ ಅದನ್ನ ಹೊಡಿಸ್ದೆ. ಬೇರೆಲ್ಲ ಕಟ್ಟೋದು, ಬೇರ್ಗಳು ಎಲ್ಲ ಕಟ್ಟೋದು, ಇಷ್ಟೊಂದು ಕಟ್ಟೋದು. ಸೊ ಇಲ್ಲಿ ನೋಡ್ಕೊಂಡು, ಇಲ್ಲಿ ನೋಡಿ, ಇಲ್ಲಿ ಬೇರೆಲ್ಲ ಕಟ್ಟೋದು. ಅದಾದ್ಮೇಲೆ ಸ್ವಲ್ಪ ಒಣಗಿದಾದ್ಮೇಲೆ ನಾವು ದ್ವಿದಳ ಧಾನ್ಯಗಳು ಅಂದ್ರೆ ಹುರುಳಿ, ಅವರೆ, ಆಮೇಲೆ ರೈಸ್ ಬೀನ್ಸ್ ಅಂತ. ಸೊ ಇದನ್ನ ತಗೊಂಬಂದು, ಎಲ್ಲೂ ಗೊಬ್ಬರದ ಅಂಗಡಿಲೆಲ್ಲ ತಗೊಂಬಂದಿರೋದು ಎಲ್ಲ APMC ಮತ್ತೆ ಒಬ್ಬರ ಹತ್ರ ಈಸ್ಕೊಂಡಿರೋದು, ಕೇಶವಣ್ಣ ಅಂತ. ಸೊ ಅವ್ರ ಹತ್ರ ಈಸ್ಕೊಂಡು ಹಾಕಿರೋದು. ಅವ್ರ ಹತ್ರ ಈಸ್ಕೊಂಬಂದು ಅದಕ್ಕೆ ಬೀಜಾಮೃತ ಮಾಡಿ ಅದ್ರಲ್ಲಿ ಉಪಚಾರ ಮಾಡಿ ಇವೆಲ್ಲ ಹಾಕಿರೋದು. ಇಲ್ಲೆಲ್ಲ ಹುಟ್ಟಿದೆ. ಸೊ ಈ ಕಡೆ ಇಟಾಚಿ ಓಡಾಡಿ ಹುಟ್ಟಿಲ್ಲ, ಅಲ್ಲೆಲ್ಲ ಮಧ್ಯದಲ್ಲೆಲ್ಲ ಹುಟ್ಟಿದೆ. ಸೊ ಅದನ್ನ ಹಾಕಿರೋದು. ಅದನ್ನ ಹಾಕಿ ನೋಡಿ, ಅವನ್ನೆಲ್ಲ ಹಾಕಾದ್ಮೇಲೆ ಟ್ರಂಚ್ ಹೊಡೆಯಕ್ಕೆ ಟ್ರ್ಯಾಕ್ಟರ್ ತರಿಸು. ಇದು ಇಟಾಚಿ ಜಾಸ್ತಿ ಆಗುತ್ತೆ ಅಂತ ಆ ಟ್ರ್ಯಾಕ್ಟರ್ ತೆಗ್ದಿದ್ದು ಇಷ್ಟೇ. ಇದೆಷ್ಟು ಆಳ ಐತೆ ನೋಡ್ರಿ, ಇಷ್ಟೇ ಆಳ. ಇದು ಏನು ಒಂದ್ ಅಡಿನೂ ಇಲ್ಲ, ಮುಕ್ಕಾಲ್ ಅಡಿ ಇತ್ತು. ಅದಕ್ಕೋಸ್ಕರ ಇದ್ರಲ್ಲಿ ಈ ತರ ಸ್ವಾಗೆ ತುಂಬಕ್ಕಾಗತ್ತ? ನಮಗೆ ಸ್ವಾಗೆ ತುಂಬಿದ್ರೆ ಹ್ಯೂಮಸ್ ಕ್ರಿಯೇಟ್ ಆಗೋದು. ಹ್ಯೂಮಸ್ ಕ್ರಿಯೇಟ್ ಆಗಿ ಸುಭಾಷ್ ಪಾಳೇಕರ್ ಕೃಷಿಗೆ ನಿಂತ್ಕೊಳ್ಳೋದೇ ಅದು. ಇಲ್ಲಿ ಈ ತರ ಆದ್ರೆ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ತಿರ್ಗಾ ಇದಕ್ಕೆ 4,000 ರೂಪಾಯಿ ಕೊಟ್ಟಿದ್ದೆ. ಅದಾದ್ಮೇಲೆ ಅದು ವೇಸ್ಟ್ ಅಂತ ಗೊತ್ತಾಗಿ ತಿರ್ಗಾ ಇಟಾಚಿ ತೆಗ್ಸಿ ನಮ್ ಫ್ರೆಂಡು ಬರೀ 6,500 ರೂಪಾಯಿಲಿ 1 ಎಕರೆ 5 ಕುಂಟೆ ಹೊಡೆದೋದ. ಮುಂಚೆ ಹಿಂಗೆ ಮಣ್ಣು ತೆಗ್ದಾಕಿದ್ನಲ್ಲ, ಇದಕ್ಕೆ ನಾವು ದ್ವಿದಳ ಧಾನ್ಯನ ಎರ್ಚ್ಕೊಂಡ್ಬಿಟ್ಟು, ಸೊ ಅವೆಲ್ಲ ಹುಟ್ಟಿದಾವ್ ನೋಡಿ, ಎರ್ಚಾದ್ಮೇಲೆ ಅವು ದ್ವಿದಳ ಧಾನ್ಯಗಳು ಹುಟ್ಟಿರೋದು. ಸೊ ಏನೇ ಇವು ಸೋಗೆಗಳು ಇದ್ವಲ್ಲ, ಇಲ್ಲೆಲ್ಲ ಬದಿದ್ಮೇಲೆಲ್ಲ ಪೂರ್ತಿ ಹಾಕಿದ್ದು, ಇವನ್ನೆಲ್ಲ ತೆಗ್ದೊಂಡು ಅದ್ರೊಳಗೆ ಹಾಕಿದೀವಿ. ಸೊ ಇಷ್ಟು ಪ್ರೊಸೆಸಿಂಗ್ ಅಲ್ಲ ಐತೆ. ಮತ್ತೆ ಈ ಸ್ಪ್ರಿಂಕ್ಲರ್ ಗಳು ಹಾಕಿದೀವಿ ಪೂರ್ತಿ 1 ಎಕರೆ 5 ಕುಂಟೆಗೂ ಸ್ಪ್ರಿಂಕ್ಲರ್ ಹಾಕಿದೀವಿ. ಇದು ಜೆಟ್ ಏನ್ ನಿಮ್ಮ ಅನಿಸಿಕೆ, ನೀವು ಯಾವ ತರ ಹೇಳ್ಕೊಬಹುದು ಆ ತರ ಹೇಳ್ಕೊಳ್ರಿ. ಸೊ ಇದು ಕೃಷಿ ಇಲಾಖೆಯಲ್ಲಿ ಅವಾಗ 5,000 ರೂಪಾಯಿ ಇತ್ತು, ಇವಾಗ 2,500 ರೂಪಾಯಿ ಮಾಡಿದ್ದಾರೆ. ತಂದು ಹಾಕೊಂಡ್ರೆ ಬೆಸ್ಟ್. 5 ಸ್ಪ್ರಿಂಕ್ಲರ್, 5 ಜೆಟ್ ಮತ್ತೆ 30 ಪೈಪ್ ಕೊಡ್ತಾರೆ. ಸೊ ನಮ್ಗೆ 5 ಕೊಟ್ಟಿದ್ರಲ್ಲ, ತಿರ್ಗಾ ನಮ್ ನೆಂಟರು ಸಂಬಂಧಿಕರು ಗೊತ್ತಿರೋರ ಹತ್ರ ಎಲ್ಲ ಈಸ್ಕೊಂಬಂದು ಮೋಸ್ಟ್ಲಿ ಒಂದ್ 15-16 ಹಾಕಿದೀವಿ. ಸೊ ಅವಕ್ಕೆಲ್ಲ ಪೂರ್ತಿ ಪ್ರತಿಯೊಂದು ಜಾಗದಲ್ಲೂ ಸ್ಪ್ರಿಂಕ್ಲರ್ ಆಡುತ್ತೆ. ಆತರ ಮಾಡ್ಕೊಂಡಿದೀವಿ. 2 ಬೋರು ಒಂದೇ ಪೈಪಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಎಲ್ಲವಕ್ಕೂ ಚೆನ್ನಾಗಿ ಹೊಡಿತದ ನೀರು. ಮತ್ತೆ ಇಲ್ಲಿ ಎಲ್ಲಾ ಕಾಳುಗಳಿಗೂ ಪ್ರತಿಯೊಂದಕ್ಕೂ ಬೀಜಾಮೃತದಲ್ಲೇ ಟ್ರೀಟ್ ಮಾಡಿರೋದು. ಕಾಳುಗಳು ಹಾಕಿರೋದು ತಂದ್ಬಿಟ್ಟು ಎಲ್ಲೂ ಕೆಮಿಕಲ್ ಅಂಗಡಿ, ಹಂಗಂದ್ರೆ ಗೊಬ್ಬರದ ಅಂಗಡಿ ತಂದಿಲ್ಲ. ಡೈರೆಕ್ಟ್ APMC ಮತ್ತೆ ಗೊತ್ತಿರೋರ ಹತ್ರ ಈಸ್ಕೊಂಡ್ಬಂದಿರೋದು. ಅದಕ್ಕೆ ಬೀಜಾಮೃತ ಟ್ರೀಟ್ ಮಾಡಿರೋದು. ಎಲ್ಲ ನಾಡಿ ಕಾಳುಗಳೇ ನೋಡಿ, ಈ ತರ ಕನೆಕ್ಷನ್ ಮಾಡಿರೋದು. ಸೊ ಇದು ಆ ಕಡೆಗೆ, ಇದು ಈ ಕಡೆಗೆ. ಇದು ಗೇಟ್ ವಾಲ್ ಯಾಕೆ ಅಂತ ಅಂದ್ರೆ, ಈ 2 ಇದಾವೆ, ಅದಕ್ಕೆ ಈ 2 ಆನ್ ಮಾಡಿದ್ರೆ ಇದು ಇನ್ನು 10-12 ಎಲ್ಲ ಒಂದ್ ಸ್ವಲ್ಪ ವೀಕ್ ಆಗ್ತವೆ. ಅದಕ್ಕೋಸ್ಕರ ಅದು ವ್ಯಾಲಿಗೆ ಆಫ್ ಮಾಡಿದ್ರೆ ಅವು ಚೆನ್ನಾಗ್ ಆಡ್ತವೆ. ಸೊ ಹಿಂಗ್ ಹೋಗಿದೆ. ಇದು ಜೋಳ, ನಮ್ ಕಡೆ ಮುಸ್ಕಿನ್ ಜೋಳ ಅಂತಾರೆ, ನಿಮ್ ಕಡೆ ಏನಂತಾರ ಗೊತ್ತಿಲ್ಲ. ಇದೆಯಲ್ಲ, ಇದು ಜೋಳ ಬಂದ್ಬಿಟ್ಟು ಕೆಮಿಕಲ್ ಅಂಗಡಿ, ಹಂಗಂದ್ರೆ ಗೊಬ್ಬರದ ಅಂಗಡಿ ತಂದಿರೋದು ಅಷ್ಟೇ. ಇದಕ್ಕೆ ಏನು ನಾವು ಎಕ್ಸ್ಟ್ರಾ ಏನು ಹಾಕಿಲ್ಲ, ಇನ್ನೇನು ಹಾಕಿಲ್ಲ, ಸರಿನಾ? ಜೀವಾಮೃತ ಅವೆಲ್ಲ ಏನು ಹಾಕಿಲ್ಲ, ಮತ್ತೆ ಕೆಮಿಕಲ್ ಹಾಕಿಲ್ಲ, ಯೂರಿಯಾ ಅವು ಯಾವು ಹಾಕಿಲ್ಲ. ಸೊ ಕಾಳುಗಳು ಈ ತರ ಹುಟ್ಟಿದಾವೆ. ಇವಕ್ಕೂ ನೆನ್ನೆ ಜೀವಾಮೃತ ಕೊಟ್ಟಿದ್ದೀನಿ. ಸೊ ಆ ಜೀವಾಮೃತಕ್ಕೆ ನೆರಳು ಬೆಳಕ್ಕೆ ಒಂದು ಮನೆ ಮಾಡಿದೀನಿ. ಬರೀ 10 ನಿಮಿಷದಲ್ಲಿ 0 ಖರ್ಚಲ್ಲಿ ಮಾಡಿರೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವ ತರ ಹೆಂಗ್ ಮಾಡಿದೀನಿ, ಏನ್ ಕತೆ ಅಂತ. ಸೊ ಇಷ್ಟ ಆಗಿದೆ ನಮ್ಮ ತೋಟದ್ದು. ನನ್ಗೆ ಇಲ್ಲಿನ ತನಕ ಒಟ್ಟು 40-47 ಸಾವಿರ ರೂಪಾಯಿ ಖರ್ಚು ಬಂದೈತೆ. ಕೆಲಸ ಇಲ್ಲ ಆದ್ರೂ ಖರ್ಚು ಬಂದೈತೆ. ಏನಕ್ಕೆ ಅಂತ ಹೇಳಿ ನಾನು Instagram ಅಲ್ಲಿ ಅಪ್ಡೇಟ್ ಮಾಡಿದೀನಿ, ನೋಡ್ಕೊಬಹುದು. ಪ್ರತಿ 1 ರೂಪಾಯಿನೂ ಲೆಕ್ಕ ಬರ್ದಿದ್ದೀನಿ. ಮತ್ತೆ ಇದ್ರದ್ದು ಒಂದ್ ಸ್ವಲ್ಪ ಲೆಕ್ಕ ಬರಿಬೇಕಾಯ್ತು, ಅದು ಬರ್ದಿಲ್ಲ. ಒಟ್ನಲ್ಲಿ 48 ಸಾವಿರ ರೂಪಾಯಿ ಆಗುತ್ತೆ ಅನ್ಕೊಂತೀನಿ ಇದೆಲ್ಲ ಸೇರಿಸಿ.
ಸೊ ಇಷ್ಟ ಆಗಿದೆ ಅಪ್ಡೇಟು. ಇಲ್ಲಿನ ತನಕ ಬಂದು ನಿಂತಿದೆ ಈಗ ನಮ್ಮ ತೋಟ ನೋಡ್ಬೋದು. ಸೊ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಈಗ ಪ್ಲಾಂಟೇಶನ್, ಹಂಗಂದ್ರೆ ಮೆಣಸು, ಏಲಕ್ಕಿ ಇವೆಲ್ಲ ಹಾಕ್ಬೇಕು. ಸೊ ಈಗ ನಮ್ಮೂರಿನಲ್ಲಿ ಕಂಡೀಷನ್ಸ್ ಇದೆ. ಇವಾಗ ಈ ಒಂದು 20 ದಿವಸ ಯಾರು ಏನು ಮಾಡಂಗಿಲ್ಲ. ಯಾವುದೇ ಶುಭ ಕಾರ್ಯ, ಗಿಡ ನೆಡೋದು, ಅದು ಗೇಯ್ಸು, ಉಕ್ಕೆ ಓಡಿಸೋದು, ಉಳುಮೆ ಮಾಡೋದು, ಇವೆಲ್ಲ ಏನು ಬೇಸಾಯ ಏನು ಮಾಡಂಗಿಲ್ಲ. ಸುಮ್ಮನೆ ಇರ್ಬೇಕಷ್ಟೇ, ಆರಾಮಾಗಿ ಸುಮ್ಮನೆ ಇರ್ಬೇಕು. ಅದಕ್ಕೋಸ್ಕರ ಬಿಟ್ಟಿದ್ದೀನಿ 20 ದಿವಸ ಏನು ಮಾಡಂಗಿಲ್ಲ, ಸುಮ್ಮನಿರೋದು. ಅದಾದ್ಮೇಲೆ ಎಲ್ಲ ಹೊಂಚ್ಕೊಂಡು ಮಾಡೋದು ಅಷ್ಟೇ.